ಸಿ ರೋಡ್ ದಾಟಿ ಮುಂದೆ ಬಂದಾಯ್ತಾ, ಇಲ್ಲಿ ಮುಂದೆ ಹೋದರೆ ಒಂದು ಟೋಲ್ ಸಿಗ್ತದೆ, ಅದಕ್ಕೆ ಹೆಸರು ಬ್ರಹ್ಮರ ಕೋಟ್ಲು ಅಂತ. ಬಟ್ ನಾವು ಆ ಟೋಲ್ ರೋಡಲ್ಲಿ ಹೋಗಲ್ಲ, ನಮಗೆ ಟೋಲನ್ನು ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಅಂತೇಳಿ ಒಂದು ದಾರಿ ಉಂಟು ನೋಡಿ. ಇಲ್ಲಿ ಒಬ್ರು ಅಣ್ಣ ನಿಂತಿದ್ದಾರೆ, ಇವರಿಗೆ ದಾರಿ ಗೊತ್ತುಂಟು ಅನಿಸುತ್ತೆ. ಸೊ ನಾನು ಕೂಡ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಇವಾಗ. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಬ್ರಹ್ಮರ ಕೋಟ್ಲು ಅಂತ ಒಂದು, ಎಲ್ಲಿ ಅಂದರೆ ಮೈಸೂರು ಬ್ಯಾಂಗ್ಳೂರು ಹೈವೇ ಇದು, ಸಾರಿ ಮಂಗಳೂರು ಬ್ಯಾಂಗ್ಳೂರು ಹೈವೇ ಇದು. ಸೊ ಇಲ್ಲಿ ಬ್ರಹ್ಮರ ಕೋಟ್ಲು ಅಂತ ಒಂದು ಊರು ಸಿಗ್ತದೆ. ಸೊ ಅಲ್ಲಿ ಒಂದು ಟೋಲ್ ಉಂಟಾಯ್ತಾ. ನನಗೆ ಈ ವಿಷಯ ಎಂತಕ್ಕೆ ನೆನಪಾಯ್ತಂದರೆ, ಸುಮಾರು ವರ್ಷದಿಂದ ಟೋಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಈಗ ಸುಮಾರು ವರ್ಷ ಅಂದರೆ ಅದು ಎಷ್ಟು ವರ್ಷ ಆಯಿತು ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಆ ಟೋಲ್ ಇನ್ನು ವ್ಯಾಲಿಡ್ ಉಂಟಾ ಎಂಥ ಕತೆ ಸತ್ಯ ನನಗೆ ಗೊತ್ತಿಲ್ಲ ಆಯ್ತಾ. ಆದರೆ ಟೋಲ್ ಮಾತ್ರ ಇವಾಗ ಸ್ಟಿಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಆ ಟೋಲ್ನ ಬಗ್ಗೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೋಡಿ ಇದು ಟೋಲಿಗೆ ಇಷ್ಟು ವರ್ಷ ಅಂತ ಒಂದು ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ಅಂತ ಇರೋದಿಲ್ವಾ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನನಗೆ ಒಂದು ಡೌಟ್ ಇರೋದ್ರಿಂದ ಕೇಳ್ತಿದ್ದೇನೆ. ನಾನು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಂದು ಟೋಲ್ ಪ್ಲಾನ್ ಮಾಡಿದ್ರೆ 10 ವರ್ಷನ 15 ವರ್ಷನ ಈ ಥರ ಏನಾದರೂ ಅಗ್ರಿಮೆಂಟ್ ಎಲ್ಲ ಮಾಡಿರೋದಿಲ್ಲ ಗೌರ್ಮೆಂಟ್ ಜೊತೆ, ಇಷ್ಟು ವರ್ಷನೇ ಕಲೆಕ್ಟ್ ಮಾಡಬೇಕು ಅಂತ ಆ ಥರ ಏನಾದರೂ ರೂಲ್ಸ್ ಉಂಟಾ ಅದು ನಮ್ಗೆ ಗೊತ್ತಿಲ್ಲ. ಈಗ ಈ ರೋಡ್ ಪರವಾಗಿಲ್ಲ, ಈ ರೋಡ್ ಒಂದು ಇವಾಗ ಒಂದು 3 ವರ್ಷದ ಮುಂಚೆ ಎಲ್ಲ ತುಂಬ ಕಡೆ ಇದು ಸಹ ಹೋಗಿದ್ದಾಯ್ತಾ. ಈ ರೋಡ್ ಆಗಿದೆ, ಟೋಲ್ ಕಲೆಕ್ಟ್ ಮಾಡ್ತಿದ್ರು. ಬಟ್ ರೋಡ್ ಆ ಟೋಲ್ ಕಲೆಕ್ಟ್ ಮಾಡಿದ ದುಡ್ಡಿಗೆ ಬೇಕಾದಷ್ಟು ಕಂಡಿದ್ದಿರಲಿಲ್ಲ. ಹಾಗೆಲ್ಲ ನಾವು ಟೋಲ್ ಕಟ್ಟೆ ಬರ್ತಿದ್ದೆ ನಾನು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಮಾಡಿದ್ದಾರೆ, ಸ್ವಲ್ಪ ಹೋದಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಬಟ್ ಒಂದು ಟೋಲ್ಗೆ ಲಿಮಿಟ್ ಇಲ್ವಾ, ಎಷ್ಟು ವರ್ಷ ಕಲೆಕ್ಟ್ ಮಾಡ್ಬೋದು ಟೋಲನ್ನು? ನನ್ನಂತೂ ಗೊತ್ತಿಲ್ಲಪ್ಪ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ.